ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತ್ ಅವರ ಆತ್ಮೀಯರೇ. ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ನೋಂದಣಿ ಪ್ರಶ್ನೆ ದೊಡ್ಡದಾಗಿ ದಿನ ಬೆಳಿತಾನೆ ನಡೆದದ. ಆದರೆ ಇಲ್ಲಿವರೆಗೆ RSSನಿಂದ ಸಮರ್ಪಕವಾದ ಉತ್ತರ ಸಿಕ್ಕಿಲ್ಲ. ಈ ನಡುವೆ ಒಂದಿಷ್ಟು ನಮ್ಮ ರಮೇಶ್ ಜಿಗಜಿಣಗಿ ಅವರು ವಿಜಯಪುರದ ಸಂಸದರು ಅವರು ಯಾಕೋ ಏನೋ ಸ್ವಲ್ಪ ಕಾಳಜಿ ಮೇಲೆ ಇರ್ಬೇಕು ಮೋಸ್ಟ್ಲಿ ಖರ್ಗೆ ಅವ್ರ ಮೇಲೆ. ಯಾಕಿರಿ ನನಗೈತೆ ಮೇಬಲ್ ತೋದ್ರಿ ಸಮಸ್ಯೆಯನ್ನು ಏನು ಅವಶ್ಯದ ಅನ್ನುವಂಥ ಮಾತು ಹೇಳುವಂಥದ್ದು. ಅದೇ ಕಾಲಕ್ಕೆ ಅವ್ರು ಎದುರು ಹಾಕೊಂಡವರು ಯಾರು ಯಶಸ್ವಿ ಆಗಿಲ್ಲ ಅನ್ನುವಂಗೆ ಮಾತಾಡಿದ್ದು. ಅದರ ನಂತರದಲ್ಲೇ ಅವ್ರಿಗೆ ಬೇಕಾದಂಥವ್ರು ಯಾರೋ ಆಡಿಯೋ ಮೂಲಕ ಅಂದರೆ ಫೋನ್ ಮೂಲಕ ನೀವು ಯಾಕೆ ಹಂಗೆ ಡಿಸ್ಕರೇಜ್ ಮಾಡಿದಿರಿ, ನೀವು ಒಬ್ಬ ದಲಿತ ಸಮುದಾಯದವರಾಗಿ RSS ವಿಷಯ ದಲಿತ ಮನುಷ್ಯನಿಗೆ ಏಕೆ ಬೇಕು ಎಂದು ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ಅವರಿಗೆ ಏಕೆ ಹೇಳಿದಿರಿ ಅಂತ ಪ್ರಶ್ನೆ ಮಾಡ್ತಾರೆ. ಇದು ಆಡಿಯೋ ಮೂಲಕ ಫೋನ್ ಮೂಲಕ ಮಾತಾಡಿದ್ದು ಕೇಳಿದ್ದು. ಅದಕ್ಕೆ ಜಿಗಜಿಣಗಿ ಅವರು ಉತ್ತರ ಕೊಟ್ಟಿದ್ದನು. ಜೋರ್ದಾರ್ ಚರ್ಚೆ ನಡೀತಾ ಇದೆ. RSSನವರು ತುಂಬ ಡೇಂಜರ್ ಡ್ಯಾಶ್ ಮಕ್ಕಳು ಅಂತ ಹೇಳಿದ್ದು. ಅದಕ್ಕೆ ಮತ್ತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪತ್ರಿಕೆಗಳಿಗೆ ನಮ್ಮ ರಮೇಶ್ ಜಿಗಜಿಣಗಿಯವರು. ನಾನೇನು ಎಂಬುದು RSSನವರಿಗೆ ಗೊತ್ತು. ನನ್ನ ಮತ್ತು RSS ನಡುವೆ ಹುಳಿ ಹಿಂಡಲು ಕೆಲವರು ವಿಫಲ ಯತ್ನ ನಡೆಸಿದ್ದಾರೆ. ಇದರಿಂದ ಯಾವುದೇ ಪ್ರಯೋಜನವಾಗದು. ನಾನು RSS ಅಥವಾ ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ಅವರನ್ನಾಗಲಿ ನಿಂದಿಸಿಲ್ಲ. ನನಗೆ ಫೋನ್ ಕರೆ ಮಾಡಿದ್ದ ವ್ಯಕ್ತಿಯ ಜೊತೆ ಮಾತನಾಡುವಾಗ ಆತನಿಗೆ ಬುದ್ಧಿವಾದ ಹೇಳಿದ್ದೇನೆ ಅಷ್ಟೇ ಅಂಥೇಳಿ ತಾವು ಹೇಳಿದ ಹೇಳಿಕೆಗೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆದರೆ ಇದು ಇವತ್ತು ದೊಡ್ಡ ಚರ್ಚೆ ನಡೀತಾ ಇದೆ ರಾಜ್ಯದ ತುಂಬ. RSSಗೆ ನಿಂದಿಸಿದ್ದು, ಅದೇ ಕಾಲಕ್ಕೆ ಖರ್ಗೆ ಅವ್ರ ಬಗ್ಗೆ ಕಳ್ಕಳಿಂದ ಹೇಳಿದ್ದು. ಎರಡು ಮಾತುಗಳು ಇಲ್ಲಿ ಕ್ಲಿಯರ್ ಆಗ್ತಾ ಇದ್ದಾವೆ. ನನಗಂತ ಯಾಕೆ ಬೇಕಪ್ಪ ಚರ್ಚೆ, ಏನು ಮಾಡೋದು, ನೀವು ಒಬ್ಬ ಏನು ಮಾಡಲಿಕ್ಕೆ ಸಾಧ್ಯದ ಅನ್ನುವಂಥದ್ದು. ಆದ್ರೆ ಒಂದು ಆತ್ಮೀಯತೆ ಪ್ರೀತಿದ ನಮ್ಮ ಸಮುದಾಯದ ಮನುಷ್ಯ ನನಗಂತ ಮೈ ಮೇಲೆ ಸಮಸ್ಯೆ ಎಳೆದುಕೊಳ್ತಾ ಇದ್ದಾನು ಕಳಕಳಿದ. ಅದೇ ಕಾಲಕ್ಕೆ ಆವೇಶದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷ ಸ್ವಲ್ಪ ಭಾಷೆಯಲ್ಲೇ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು